ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್. ಸೊ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ, ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ಇವತ್ತು ಕೂಡ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಶನಿವಾರ ಮಾರ್ನಿಂಗ್. ಸೊ ನಾನು ಸ್ವಲ್ಪ ಲೇಟಾಗಿ ಎದ್ದಿದ್ದು, ಯಾಕೆಂದರೆ ರಾತ್ರಿ ಮಲಗೋದು 12:30 ಆಗಿತ್ತು. ಸೊ ಮಿಂಚು ಸಲುವಾಗಿ ಇಷ್ಟೊಂದು ಲೇಟ್ ಆಗಿದ್ದು. ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ನಾನೊಂದು ಕಷಾಯ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಇದನ್ನು ಯಾಕೆ ತೊಗೊತಾ ಇದ್ದೀನಿ, ಏನಾಗುತ್ತೆ, ಸೊ ಏನಿದ್ರ ಕತೆ ಅಂತೇಳಿ ಸಂಪೂರ್ಣವಾಗಿ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಫ್ರೆಂಡ್ಸ್, ಫಸ್ಟ್ ಆಫ್ ಆಲ್ರೆಡಿ ಚಿಟ್ಟಿ ಸ್ಕೂಲಿಗೆ ಹೋಗಾಯಿತು. ನಾನು ಮಲಗಿದ್ದೆ, ಆವಾಗಲೇ ಅವರ ಅಪ್ಪ ಎಬ್ಬಿಸಿ ಸ್ನಾನ ಮಾಡಿಸಿ ಅವನಿಗೆ ಹೊರಗಡೆಯಿಂದ ತಿಂಡಿ ತಂದುಕೊಟ್ಟು ಮತ್ತು ಅವನಿಗೂ ಸ್ನ್ಯಾಕ್ಸ್ ಕೂಡ ಬಿಸ್ಕೆಟು ಮತ್ತು ಕೆಲವೊಂದು ಸ್ನ್ಯಾಕ್ಸ್ನ ಕೊಟ್ಟು ಕಳಿಸಿದ್ದಾರೆ. ಸೊ ಯಾಕೆ ಅಂತಂದರೆ ಸ್ವಲ್ಪ ಸುಸ್ತಾಗಿದೆಯಾ ನೀನು ಮಲ್ಕೊ, ನಾನು ಹೆಂಗೂ ಶನಿವಾರ ಅಲ್ವಾ ಇವತ್ತು ನಾನೇ ಕಳಿಸ್ತೀನಿ ಅಂತ ಹೇಳಿ ಇಷ್ಟೊಂದು ಕೇರ್ ತೊಗೊಂಡ್ರು ಅಂತ ನನ್ನ ಗಂಡನಿಗೆ ಆ್ಯಕ್ಚುಲಿ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಸಮ್ಟೈಮ್ಸ್ ಹೆಂಗಾಗುತ್ತೆ ಅಂದರೆ ನಿಮಗೆಲ್ಲ ಗೊತ್ತಿರುತ್ತಲ್ವ. ಸೊ ಕೆಲವೊಂದು ಸರಿ ಮಕ್ಕಳು ಮಲಗಲ್ಲ, ತುಂಬ ಸ್ಟ್ರೆಸ್ ಆಗ್ತಾ ಇರುತ್ತೆ, ರೆಸ್ಟೇ ಇರಲ್ಲ. ಹಾಗೆ ಕೆಲವೊಂದು ದಿನ ಏನಾಗುತ್ತೆ ಅಂದರೆ ಮೈಯಲ್ಲಿ ಸ್ವಲ್ಪ ಏರುಪೇರು ಆಗಿಬಿಡುತ್ತೆ. ಆವಾಗ ಈ ಥರ ಪ್ರಾಬ್ಲಮ್ ಸ್ಟಾರ್ಟ್ ಆಗಿರುತ್ತೆ. ಬಟ್ ಅರ್ಥ ಮಾಡ್ಕೊಳ್ಳೋರು ಇದ್ದಾರೆ ಅಂತಂದಾಗ ಎಲ್ಲದೂ ಕೂಡ ತಂತಾನೇ ಕಡಿಮೆ ಆಗಿಬಿಡುತ್ತೆ. ಅದೊಂದು ತುಂಬ ಖುಷಿ ನನಗೆ. ಹಾಗೆ ಇಲ್ಲಿ ನೋಡಿ, ಈ ಕಷಾಯನ ರೆಡಿ ಮಾಡಿದ್ದು ಜಸ್ಟ್ 3 ಇಂಗ್ರೀಡಿಯೆಂಟ್ಸಿಂದ. ಯಾವುದೇ ರೀತಿಯಾಗಿ ಬೆಲ್ಲ ಹಾಕಿಲ್ಲ, ಸಕ್ಕರೆ ಹಾಕಿಲ್ಲ, ಏನು ಹಾಕಿಲ್ಲ. ಜೀರಿಗೆ, ಸೋಂಪು, ಧನಿಯಾನ ಒಂದು ಕುದಿಯೋವಂಥ ನೀರಲ್ಲಿ ಆಲ್ಮೋಸ್ಟ್ ಒಂದು ಅರ್ಧ ಲೀಟ್ರ್ ನೀರು ನಾನು ರೆಡಿ ಮಾಡ್ಕೊಂಡಿರೋದು ಇವತ್ತು. ಸೊ ಚೆನ್ನಾಗಿ ಕುದಿಸಿ ಅದನ್ನು ಸೈಡ್ಗೆ ಇಟ್ಟು, ಹಾಗೆ ಅದ್ರ ಜೊತೆಯಲ್ಲಿ ಇವತ್ತು ಬೆಳಗಿನ ತಿಂಡಿಯಾಗಿ ಅವಲಕ್ಕಿ ಕೂಡ ರೆಡಿ ಮಾಡಿಟ್ಟು, ಸೊ ನೀರನ್ನು ತಣ್ಣಗಾಗಲಿ ಅಂತ ಹೇಳಿ ಬಿಟ್ಟು ಬಂದಿದ್ದೀನಿ. ಬಿಸಿ ಬಿಸಿ ಇದು ಏನು ಕುಡಿತಾ ಇಲ್ಲ. ಮುಂಚೆ ಫಸ್ಟು ಹೊರಗೆ ಬಂದು ಕೆಲಸ ಮಾಡ್ಕೊತಿದ್ದೆ, ಅಂದರೆ ಏನು ಇವಾಗ ರಂಗೋಲಿದು ಮನೆ ಬಾಗಿಲಿಂದೆಲ್ಲ ಕೆಲಸ ಮಾಡ್ಕೊತಿದ್ದೆ. ಬಟ್ ಇವಾಗ ಹೆಂಗಾಗಿದೆ ಅಂತಂದರೆ ನಂದು ರಿಚುವಲ್ಸ್ ಏನಾದರೂ ಇತ್ತು ಅಂತಂದರೆ ಒಳಗಡೆ ಎಲ್ಲ ಮುಗಿಸ್ಕೊಂಡು ಬಂದು ಆಮೇಲೆ ನಾನು ಹೊರಗಡೆದೆಲ್ಲ ನೋಡ್ಕೊತೀನಿ. ಹಾಗಂತ ತೀರಾ ಲೇಟ್ ಮಾಡೋಲ್ಲ. ಸೊ ಆದಷ್ಟು ಒಂದು 7 ಗಂಟೆ 7:30 ಒಳಗಡೆ ಬಂದು ಮನೆ ಬಾಗಿಲಿಗೆ ರಂಗೋಲಿ ಹಾಕುವಂಥ ಕೆಲಸಗಳು ಮಾಡ್ತಾ ಇರ್ತೀನಿ. ಸಮ್ಟೈಮ್ಸ್ ಮಿಸ್ ಆಗುತ್ತೆ. ಮಿಸ್ ಆಗೋದು ಯಾಕೆ ಅಂತಂದರೆ ತುಂಬ ದೊಡ್ಡ ರೀಸನ್ ಇರಬೇಕು, ಹಾಗಿದ್ದಾಗ ಮಾತ್ರ ಮಿಸ್ ಮಾಡ್ತೀನಿ. ಅದರ್ವೈಸ್ ಡೈಲಿ ನಾನು ನನ್ನ ಕೆಲಸಗಳನ್ನ ಮಾಡ್ಕೊತೀನಿ. ಹಾಗೆ ಇವತ್ತು ಶನಿವಾರ ಯೋಗ ಇರೋಲ್ಲ. ಸೊ ಶನಿವಾರ ಭಾನುವಾರ ಯೋಗ ಕ್ಲಾಸ್ ಸ್ಟಾಪ್ ಆಗಿರುತ್ತೆ. ಬಟ್ ನಾನು ಮೆಡಿಟೇಷನ್ ಮಾಡಿ ಬಂದೆ ಇದು ಮಾಡ್ಕೊತಾ ಇರೋದು. ಸೊ ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್, ಸೆಲ್ಫ್ ಕೇರ್ ಅನ್ನೋದು ಅಲ್ವಾ. ಸೊ ಮೆಡಿಟೇಷನಲ್ಲೂ ಕೂಡ ತುಂಬ ಬೆನಿಫಿಟ್ಸ್ ಇದೆ. ದಯವಿಟ್ಟು ನೆಕ್ಸ್ಟ್ ಬರೋವಂಥ ವಿಡಿಯೋನ ತಪ್ಪದೆ ನೋಡಿ. ನಿಮಗೋಸ್ಕರನೇ ನಾನು ಅದನ್ನು ರೆಡಿ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಒಂದು ಲಾಗ್ ಹಾಕಿದಾಗ ಎಷ್ಟೊಂದು ಕಮೆಂಟ್ಸ್ಗಳು ಬರುತ್ತೆ ಆ್ಯಂಡ್ ತುಂಬ ಡೌಟ್ಸ್ಗಳು ಬರುತ್ತೆ, ಕೆಲವೊಂದಷ್ಟು ಕ್ವಶನ್ಗಳು ಬರುತ್ತೆ. ಆ್ಯಸ್ ಎ ಲಾಗರ್ ಆಗಿ ನಾನು ಲಾಗ್ಸ್ ಮಾಡ್ತಾ ಮಾಡ್ತಾ ನಿಮ್ಮೆಲ್ಲ ಕ್ವಶನ್ಸ್ಗೂ ಕೂಡ ಆನ್ಸರ್ ಮಾಡೋದು ನನ್ನ ಕರ್ತವ್ಯ ಆಗಿರುತ್ತೆ. ಸೊ ನಾನಂತೂ ಅಂದ್ಕೊಂಡಿರೋದು ಹೀಗೆ, ನೀವು ಕೇಳೋಂಥ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡಲೇಬೇಕು ಅಂತೇಳಿ. ಸೊ ಫ್ರೆಂಡ್ಸ್, ಏನಂತಂದರೆ ನೀವೆಲ್ಲ ಕೇಳೋ ಅಂಥ ಒಂದು ಅಂದರೆ ಸಾಮಾನ್ಯವಾದ ಕ್ವಶನ್ ಏನಪ್ಪ ಅಂತಂದರೆ ಹೆಂಗೆ ಮೇಂಟೈನ್ ಮಾಡ್ತೀರಾ, ಸೊ ಹೆಂಗೆ ಮೋಟಿವೇಶನ್ ಸಿಗುತ್ತೆ ನಿಮಗೆ ಅಂತೇಳಿ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಬೆಸ್ಟ್ ವಿಡಿಯೋ, ಮೇ ಬಿ ತುಂಬ ಬೆಸ್ಟ್ ವಿಡಿಯೋ ನಿಮ್ಗೆ ಅನ್ನಿಸ್ಬೋದು ಏನಪ್ಪ ಅಂಥದ್ದು ಅಂತೇಳಿ. ಬಟ್ ನೀವು ಯಾರೆಲ್ಲ ನೋಡ್ತೀರಿ ಆ ವಿಡಿಯೋನ, ಡೆಫಿನೆಟ್ಲಿ ಒಂದು ಪಾಯಿಂಟನ್ನು ಖಂಡಿತ ಚೇಂಜ್ ಮಾಡ್ಕೊತೀರಿ. ಆದಷ್ಟು ಬೇಗನೆ ಅಪ್ಲೋಡ್ ಮಾಡಿರ್ತೀನಿ ಆ ವಿಡಿಯೋನ. ಸೊ ತಪ್ಪದೆ ನೋಡಿ ಅಂತಲೇ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಗೊತ್ತು, ನಂತರನೇ ಎಲ್ಲರೂ ಕೂಡ ಸೂಪರ್ ಮಾಮ್ ಆಗಲಿಕ್ಕೆ ಟ್ರೈ ಮಾಡ್ತಿರ್ತೀವಿ. ಬಟ್ ಎಲ್ಲೋ ಒಂದು ಕಡೆ ಮಿಸ್ ಆಗ್ತಿರುತ್ತೆ. ನಮ್ಮ ಒಂದು ಏನು ಲೈಫ್ನ ನಾವು ಇನ್ನೊಬ್ರ ಕೈಯಲ್ಲಿ ಕೊಡದೆ ಸ್ವತಃ ಇಂಡಿಪೆಂಡೆಂಟ್ ಆಗಿ ಹೆಂಗೆ ಇದನ್ನೆಲ್ಲ ನಾವು ಕಲಿಬೇಕು ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಐ ಹೋಪ್ ನೀವೆಲ್ಲರೂ ನೋಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಿಮ್ಮ ಜೊತೆ ಮಾತಾಡ್ಕೊತ ಸೊ ಇವತ್ತಿನ ರಂಗೋಲಿ ಕೆಲಸ ಕೂಡ ಕಂಪ್ಲೀಟ್ ಆಯಿತು. ಹಾಗೆ ಮಿಟ್ಟು ನೋಡಿ ಎದ್ದು ಮುಖ ತೊಳ್ಕೊಂಡು ಬಂದಿದ್ದಾಳೆ. ಬಂದ ತಕ್ಷಣ ಸ್ವಲ್ಪ ಚಪಾತಿ ಕೇಳಿದ್ಲು. ಆ್ಯಕ್ಚುಲಿ ನಮ್ಮ ಮನೇಲಿ ರೊಟ್ಟಿ ಇರೋದಂತ ಗೊತ್ತಿಲ್ಲ ಅವಳಿಗೆ. ಸೊ ಅದು ನೋಡಿ ಚಪಾತಿ ಅಂದಿದ್ದಕ್ಕೆ ನಾನು ರೊಟ್ಟಿನ ಮುರಿದು ಕೊಟ್ಟಿದ್ದೀನಿ. ಎಷ್ಟಾದರೂ ತಿನ್ನಲಿ ಪರವಾಗಿಲ್ಲ ಅಂತೇಳಿ. ಆಲ್ಮೋಸ್ಟ್ ಮಕ್ಕಳು ಚಪಾತಿನ ಇಷ್ಟಪಡ್ತಾರಲ್ವ, ರೊಟ್ಟಿ ಇಷ್ಟಪಡಲ್ಲ. ದೊಡ್ಡವ್ರು ಹೆಂಗೋ ತಿಂದ್ಬಿಡ್ತೀವಿ, ಆರೋಗ್ಯಕ್ಕೆ ಒಳ್ಳೆಯದು ಅಂತೇಳಿ. ಬಟ್ ಮಕ್ಳಿಗೆ ತಿನ್ನಿಸೋ ತುಂಬಾ ಕಷ್ಟ ಇದೆ. ಆಲ್ರೆಡಿ ನೋಡಿ ಜಯಂತ್ ಕೂಡ ರೆಡಿಯಾಗಿ ಸೊ ಆಲ್ರೆಡಿ ಮತ್ತು ಇದಕ್ಕೆ ಹೋಗ್ತಾ ಇದ್ದಾರೆ ವರ್ಕ್ಗೆ. ಆ್ಯಂಡ್ ನನಗೆ ಪವರ್ ಬ್ಯಾಂಕ್ನ ಚಾರ್ಜಿಗೆ ಇಡೋದಕ್ಕೆ ಹೇಳಿ ಕೊಟ್ಟು ಹೋಗ್ತಾ ಇರೋದು. ಸೊ ಇವಾಗ ಇನ್ನೇನು ಮಾಡ್ತಿದ್ದೀನಿ ಅಂತಂದರೆ ನೀರು ಕಾಯ್ದಿತ್ತಲ್ಲ, ಸೊ ಅದನ್ನು ಒಂದು ಬಾಟಲಲ್ಲಿ ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೀನಿ. ಈ ರೀತಿ ಯಾವುದಾದ್ರೂ ಒಂದು ಬಾಟಲಲ್ಲಿ ಇದನ್ನು ನಾವು ಸ್ಟೋರ್ ಮಾಡಿ ಇಡೀ ದಿನ ವಾಮ್ ವಾಟರ್ ಇದ್ದಾಗಾದರೂ ಕುಡಿಬೋದು ಅಥವಾ ತಣ್ಣಗಾದ್ಮೇಲಾದರೂ ಕುಡಿಬೋದು. ಸೊ ಇಡೀ ದಿನದಲ್ಲಿ ಟ್ರೈ ಮಾಡಬೇಕು ಇದಿಷ್ಟು ನೀರನ್ನು ಖಾಲಿ ಮಾಡೋದಕ್ಕೆ. ಸೊ ನಾನು ಅದೇ ಚಾಲೆಂಜ್ನ ತೊಗೊಂಡು ಇದನ್ನು ಕಂಪ್ಲೀಟ್ ಮಾಡಿದ್ದೀನಿ. ಆ್ಯಂಡ್ ಯಾಕೆ ಈ ವಾಟರ್ ಕುಡಿಬೇಕು, ಜಸ್ಟ್ 3 ಇಂಗ್ರೀಡಿಯೆಂಟ್ಸ್ನ ಡಿಟಾಕ್ಸ್ ವಾಟರ್ ನಾವು ಯಾಕೆ ಕುಡಿಬೇಕು ಅಂದರೆ, ನಿಮಗೇನಾದರೂ ಒಂದು ವೇಳೆ ಗ್ಯಾಸ್ಟ್ರಿಕ್ ಥರ ಆಗ್ತಾ ಇದೆ ಮತ್ತು ಬ್ಲೋಟಿಂಗ್ಸ್ ಆಗ್ತಾ ಇದೆ ಅಂತಂದಾಗ, ಆಮೇಲೆ ಯಾಕೋ ಡೈಜೆಷನ್ ಸರಿಯಾಗಿ ಆಗ್ತಾ ಇಲ್ಲ, ಅನ್ಕಂಫರ್ಟಬಲ್ ಫೀಲ್, ಸೊ ಈ ಥರ ಆಗ್ತಾ ಇದೆ ಅಂತಂದರೆ ಖಂಡಿತ ಈ ನೀರನ್ನು ನಾನು ಸಜೆಸ್ಟ್ ಮಾಡ್ತೀನಿ. ಸೊ ನಾನು ಕೂಡ ಕುಡಿತಾ ಇದ್ದೀನಿ.
ಫ್ರೆಂಡ್ಸ್, ಮೇ ಬಿ ನನ್ನ ವಾಯ್ಸಲ್ಲಿ ನಿಮಗೆ ಸ್ವಲ್ಪ ವೇರಿಯೇಷನ್ ಅನ್ನಿಸ್ತಾ ಇದೆ ಅಂತ ಅನ್ಕೊತೀನಿ. ನನಗೆ ಸ್ವಲ್ಪ ಕೋಲ್ಡ್ ಆಗಿದೆ, ಹಾಗಾಗಿ ಸೊ ಗೊತ್ತಲ್ವ ನಿಮಗೆ ವಾತಾವರಣ ಹೆಂಗಿದೆ ಅಂತೇಳಿ. ಆ್ಯಂಡ್ ಅಕ್ಕ ಬಂದು ಆಲ್ರೆಡಿ ಪಾತ್ರೆ ಎಲ್ಲ ತೊಳೆದು ಮನೆ ಎಲ್ಲ ಕಸ ಹೊಡೆದು ನೆಲ ಒರೆಸಿ, ಹಾಗೆ ಅವ್ರು ಇನ್ನೇನು ಹೊರಡುವಾಗ ನನಗೆ ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಏನು ಹೆಲ್ಪ್ ಗೊತ್ತಾ, ಪಾಪು ಹಿಡ್ಕೊತೀನಿ, ಒಂದು 10 ನಿಮಿಷದಲ್ಲಿ ಹೋಗಿ ಸ್ನಾನ ಮಾಡ್ಕೊಂಬ ಹೋಗು ಅಂತೇಳಿ. ಸೊ ಅವ್ರು ಬರೋದ್ರೊಳಗಡೆ ನಾನು ಅದೇ ಕೆಲಸ ಮಾಡ್ತಿರ್ತೀನಿ, ನೀರು ಇಟ್ಕೊಂಡಿರ್ತೀನಿ ಸ್ನಾನಕ್ಕೆ. ಅಕ್ಕ ಇಟ್ಕೊತೀರಾ ಅಂತಂದ ತಕ್ಷಣ ಅವರು 1-2 ಡೇಸ್ ನಾನು ಹೇಳಿದೆ. ಅದಾದಮೇಲೆ ಅವರೇ ನಾನು ಇಟ್ಕೊತೀನಿ, ನೀನು ಹೋಗು ಅಂತೇಳಿ ಸ್ನಾನ ಮಾಡೋವರೆಗೂ ಇದ್ದು ನನಗೆ ಹೆಲ್ಪ್ ಮಾಡ್ತಾರೆ. ಈ ಒಂದು ಚಿಕ್ಕ ಹೆಲ್ಪ್. ಹಾಗೆ ಇವತ್ತೊಂದು ಸ್ವಲ್ಪ ಮೈಂಡ್ ಅಪ್ಸೆಟ್ ಆಗಿತ್ತು ನಂದು ಅಂತೇಳಿ ಜಯಂತ್ ಸೆಕೆಂಡ್ ಟೈಮ್ ಬರೋದ್ರೊಳಗಡೆ ಮಿಟ್ಟುನ ಅವ್ರಿಗೆ ಕೊಟ್ಟು ಕಳಿಸ್ತಾ ಇದ್ದೀನಿ. ಹಂಗೆ ಅಮ್ಮನ ಮನೆಗೆ ಬಿಟ್ಟು ಹೋಗು, ಯಾಕಂದ್ರೆ ನನಗೆ ಇವತ್ತು ನಿದ್ದೆ ಮಾಡಬೇಕಂತ ಅನಿಸ್ತಾ ಇದೆ. ಪರ್ಟಿಕ್ಯುಲರ್ಲಿ ಬಲವಂತವಾಗಿ ನಿದ್ದೆ ಮಾಡಲೇಬೇಕು, ನಾನು ಮೈಂಡ್ ಫ್ರೀ ಆಗಬೇಕಂತ ಹೇಳಿ ಕೊಟ್ಟು ಕಳಿಸ್ತಾ ಇರೋದು. ಸೊ ಇದು ಅವರು ಹೋಗಿ ಅದಾದ್ಮೇಲೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದೆ, ಒಂದು ಕ್ವಾಲಿಟಿ ಟೈಮ್ ಅಂತ ಹೇಳ್ಬೋದು. ಸೊ ಯಾಕಂದರೆ ಕ್ವಾಲಿಟಿ ಟೈಮ್ ಅಂತ ಹೆಂಗೆ ಹೇಳ್ತೀನಿ ಅಂದರೆ, ನನಗೆ ಏನು ಅನಿಸುತ್ತೆ ಇಷ್ಟ ಬಂದಿದ್ದು ಹಾಗೆ ಪೀಸ್ಫುಲ್ ಆಗೋವಂಥದ್ದು ಅದನ್ನು ಮಾಡೋದನ್ನು ನಾನು ಕ್ವಾಲಿಟಿ ಟೈಮ್ ಅಂತ ಕರಿತೀನಿ. ಸೊ ಇಲ್ಲಿ ನೋಡಿ ಜಯಂತ್ ಮತ್ತು ಸಂಪತ್ ಹಾಗೆ ಮಿಟ್ಟು ಅಮ್ಮನ ಮನೆಗೆ ಹೋದರು. ಸೊ ಹೋಗಿದ್ದಾದ್ಮೇಲೆ ಮಿಂಚು ಜೊತೆ ನಾನು ಆಟ ಆಡ್ತಾ ಇದ್ದೀನಿ. ತುಂಬ ಹೊತ್ತು ಆಟ ಆಡಿದ ನಂತರ ಇಬ್ಬರು ಮಲ್ಕೊಂಡಿದ್ದು. ಸೊ ಮಿಂಚುನ ಮಲಗಿಸಿ ದೆನ್ ನಾನು ಕೂಡ ಮಲ್ಕೊಂಡೆ. 1 hour ನಿದ್ದೆ ಮಾಡಿದ್ದೀನಿ ಇವತ್ತು. ತುಂಬ ಅಂದರೆ ತುಂಬ ಮೈಂಡ್ ಫ್ರೀ ಆಯಿತು. ಇನ್ಮೇಲೆ ನಂದು ಅಜೆಂಡಾ ಏನಪ್ಪ ಅಂತಂದರೆ, ಡೈಲಿ 1 hour ನಾನು ಮಲ್ಕೊಳ್ಳೇಬೇಕು ಅಂತ ಅಂದ್ಕೊಂಡಿದ್ದು. ಸೊ ಅದನ್ನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾಕೆ ಅಂತ ಕೂಡ ಶೇರ್ ಮಾಡ್ಕೊತೀನಿ. ಬಟ್ ಏನಂತಂದರೆ, ಇಲ್ಲಿ ಮಿಂಚು ಯಾವುದೇ ವಸ್ತುನ ಆಗಿರಲಿ ತಗೊಳ್ಳೋದಕ್ಕೆ ಮುಂದೆ ಹೋಗ್ತಾ ಇದ್ದಾಳೆ. ಆಮೇಲೆ ಎಷ್ಟು ಚಂದ ಎದ್ದೇಳ್ತಾಳೆ. ಇನ್ನು ಅಂಬೆಗಾಲು ಒಂದಿಟ್ಟು ಮೂವ್ ಆಗ್ತಾ ಇಲ್ಲ ಅಷ್ಟೇ ಬಿಟ್ಟರೆ, ಅವಳಿಗೆ ಏನು ಬೇಕೋ ಅದನ್ನ ಹಿಡ್ಕೊಳ್ಳೋದಕ್ಕೆ ಈ ಥರ ಮಾಡ್ಕೊತಾನೆ ಮುಂದಕ್ಕೆ ಹೋಗ್ಬಿಡ್ತಾಳೆ. ಅಲ್ಲಿ ನೋಡಿ ಎಷ್ಟು ಚಂದ ಮುಂದಕ್ಕೆ ಹೋಗ್ತಿದ್ದಾಳಲ್ವ. ಆಮೇಲೆ ಈ ಬಾಲ್ ಜೊತೆ ಅಂತೂ ಸಕ್ಕತ್ ಆಟಾಡೋದು ಕಲ್ತು ಬಿಟ್ಟಿದ್ದಾಳೆ ಇತ್ತೀಚೆಗೆ. ಅವಳು ಫ್ರೆಂಡ್ ಆಗಿಬಿಟ್ಟಿದೆ ಈ ಬಾಲ್. ಒಂಥರ ಬೆಕ್ಕಿನ ಮರಿ ಹೆಂಗೆ ಆಡುತ್ತೋ ಆ ಥರ ಆಟ ಆಡ್ತಿರ್ತಾಳೆ. ನೋಡೋದಕ್ಕೇನೆ ಒಂಥರ ಚಂದ ಅನ್ನಿಸ್ತಾ ಇರುತ್ತೆ. ಹಾಗೆ ಇನ್ನೊಂದು ಗೊತ್ತಾ, ಮಲ್ಕೋಬೇಕು ಅಂತ ಹೇಳಿ ಡಿಸೈಡ್ ಆದ್ನಲ್ಲ, ಬಟ್ ಬೆಳಗ್ಗೆ ಮಲ್ಕೋಬಾರ್ದು ಅಂತಲೂ ಗೊತ್ತಾಯ್ತು ನನಗೆ. ಸೊ ಯಾವಾಗಲೂ ಒಂದು 3 o'clock ಮೇಲೆ 4 o'clock ಮೇಲೆ ಮಲ್ಕೊಂಡು ಒಂದು 5 ಗಂಟೆ 5:15 ಒಳಗಡೆ ಎದ್ದು ಬಿಡಬೇಕು ಅನ್ನೋದು ಅರ್ಥ ಆಯಿತು. ಬೆಳಗ್ಗೆ ಮಲ್ಕೊಂಡ್ರೆ ತುಂಬ ಯೂಸ್ ಇಲ್ಲ ಅಲ್ವಾ. ಬೆಳಗ್ಗೆ ಅಂದರೆ ನಾನಿಲ್ಲಿ ಒಂದು 12 ಗಂಟೆಗೆ ಮಲ್ಕೊಳ್ಳೋದಕ್ಕೆ ಟ್ರೈ ಮಾಡಿದೆ, 1:15ಗೆ ಎದ್ದಿದ್ದೀನಿ. ಆ್ಯಂಡ್ ಇವತ್ತು ಸ್ಯಾಟರ್ಡೆ ಅಲ್ವಾ, ಚಿಟಿ ಬೇಗ ಬಂದು ಹೋಮ್ವರ್ಕ್ ಬರ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಅವ್ನು ಬರೋ ಟೈಮಿಂಗ್ಸಿಗೆ ನಾನು ಎದ್ದಿದ್ದು. ಸೊ ಇನ್ನೇನು ಅವನ ಪಕ್ಕದಲ್ಲೇ ಗುಂಡವನ್ನು ಹಾಕಿ ಅಣ್ಣನ ನೋಡ್ಕೊತ ಆಟ ಆಡೋದು, ನಾನು ಕೆಲಸ ಮಾಡ್ಕೊತೀನಿ ಅಂತೇಳಿ ಕೆಲಸ ಮಾಡ್ಕೊಳ್ಳೋದ್ರ ಕಡೆ ಗಮನ, ಒಂದು ಕಡೆ ಮಿಂಚು ಹತ್ರ ಗಮನ, ಹೀಗೆ. ಸೊ ಮಿಟ್ಟು ಅಲ್ಲಿ ಅಮ್ಮನ ಮನೇಲಿದ್ದಾಳೆ, ಬಟ್ ಅವಳು ಗಮನ ಪೂರ್ತಿ ಕಡೆನೇ ಇದೆ. ಪದೇ ಫೋನ್ ಮಾಡೋದು, ಅಮ್ಮ ಚಿಟ್ಟಿ ಬಂದ, ಪಾಪು ಏನು ಮಾಡ್ತಿದ್ದಾಳೆ ತೋರಿಸು ಅನ್ನೋದು, ಇದೆಲ್ಲ ಮಾಡ್ತಿದ್ಲು. ಅರ್ಥ ಆಯ್ತು ನನಗೆ ಈ ಕನೆಕ್ಟಿವಿಟಿ ಎಷ್ಟಿದೆ ಈ ಮಕ್ಕಳಲ್ಲಿ ಅಂತೇಳಿ. ಒಬ್ಬರನ್ನ ಒಬ್ರು ಬಿಟ್ಟು ಆಲ್ರೆಡಿ ಇರಲ್ಲ ನೋಡಿ ಅಲ್ವಾ, ಒಬ್ಬರನ್ನ ಒಬ್ರು ಕನ್ವರ್ಸ್ತಾ ಇರ್ತಾರೆ ಸ್ವಲ್ಪ ದೂರ ಇದ್ದರೂ ಕೂಡ. ಸೊ ಮಧ್ಯಾಹ್ನ ಮಲ್ಕೊಂಡ್ಬಿಟ್ಟಿದ್ದೆ, ಒಂದು 2 hours ಫುಲ್ ಲೈಯಿಂಗ್ ಮಾಡಿಕೊಂಡು ಫುಲ್ ರೆಸ್ಟ್ ಮಾಡಿದ್ದೀನಿ. ಸೊ ನೋಡಿ ಬೆಳಗ್ಗೆ ತುಂಬಿಟ್ಟಿರೋ ಅಂಥದ್ದು ಇದು ಬಾಟಲ್ಲು ಎಷ್ಟು ಖಾಲಿಯಾಗಿದೆ ಅಂತಂದರೆ ಇಷ್ಟು ಖಾಲಿಯಾಗಿದೆ. ಸ್ವಲ್ಪ ಕುಡಿದಿದ್ದೀನಿ. ಆ್ಯಕ್ಚುಲಿ ಬರೇ ನೀರು ಕುಡಿಯೋದಕ್ಕೆ ನಾನು ಕಾಯಿಸ್ಕೊಂಡು ಕುಡಿತಾ ಇದ್ದೀನಿ, ಅಷ್ಟು ಥಂಡಿ ಇದೆ ಹೊರಗಡೆ, ಫುಲ್ ಮಳೆ. ಆಮೇಲೆ ನಿದ್ದೆ ಮಾಡಲೇಬೇಕು ಅಂತೇಳಿ ಮೆಂಟಲಿ ಫಿಕ್ಸ್ ಆಗಿದ್ದೆ ನಾನು. ಯಾಕಂದರೆ ಸ್ವಲ್ಪ ಅನ್ಹೆಲ್ತಿ ಆಗ್ತಾ ಇದ್ದೀನಿ, ನನಗೆ ಅನ್ನಿಸ್ತಾ ಇದೆ ಅನ್ಹೆಲ್ತಿ ಅಂತೇಳಿ. ಸೊ ನಿಮಗೆಲ್ಲ ನಾನು ತುಂಬ ಆ್ಯಕ್ಟಿವ್ ಅಂತ ಅನ್ನಿಸ್ತೀನಿ, ನನಗೆ ಇಷ್ಟ ಆ್ಯಕ್ಟಿವ್ ಇರೋದೇ ತುಂಬ ಅನ್ಹೆಲ್ತಿ ಅಂತ ಅನ್ನಿಸ್ತಾ ಇದೆ. ಸೊ ನೋಡಿ ಮಳೆ, ಹಬ್ಬ ದೇವ್ರೆ, ನಮ್ಮ ಮನೆ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿ ತೋರಿಸ್ತೀನಿ ನಿಮಗೆ. ಇಲ್ಲೊಂದು ಸ್ವಲ್ಪ ಬಟ್ಟೆ ಹಾಕಿದ್ದೀವಿ. ಸೊ ನಮ್ಮ ಮನೆ ಅಷ್ಟೇ ಇಲ್ಲ, ಮೇ ಬಿ ಎಲ್ಲರ ಮನೇಲೂ ಇದೇ ಕತೆ ಅಂತ ಅನ್ಕೊತೀನಿ. ಸೊ ಅಷ್ಟು ಅಂದರೆ ಅಷ್ಟು ಥಂಡಿ. ಮತ್ತು ಇಷ್ಟೊಂದು ಚಳಿಗಾಲದಲ್ಲಿ ನನಗೆ ಹಿಂಗೆ ಕೆಲಸ ಮಾಡೋದಕ್ಕೆ ಮನಸ್ಸು ಬರುತ್ತೆ. ನೋಡಿ ರೂಮಲ್ಲಿ 2 ದಂಡೆ ಕಟ್ಟಿ ನಾವು ಬಟ್ಟೆ ಹಾಕೊಂಡ್ಬಿಟ್ಟಿದ್ದೀವಿ. ಮತ್ತು ವಾಷಿಂಗ್ ಮಿಷನಲ್ಲೂ ಬಟ್ಟೆ ಇದೆ, ಇನ್ನು ಅದನ್ನೆಲ್ಲ ಹಾಕೋಣ ಅನ್ನೋದೇ ದೊಡ್ಡ ಕನ್ಫ್ಯೂಷನ್ನು. ಚಿಟ್ಟಿ ಹೋಮ್ವರ್ಕ್ ಬರ್ಕೊತಾ ಇದ್ದಾನೆ. ಆಮೇಲೆ ಮಿಂಚು ಸೆಕೆಂಡ್ ಟೈಮ್ ಮಲಗಿದ್ದಾಳೆ, ನನ್ನ ಜೊತೆ ಮಲ್ಕೊಂಡೆದ್ದು ಮತ್ತು ಸುಮಾರು ಹೊತ್ತು ಆಟ ಆಡಿ ಹಾಲು ಕುಡಿಸಿ ಮಲಗಿಸಿರೋದು. ಸೊ ನಾನು ಕೂಡ ಅವ್ರ ಜೊತೆ ಲೈಯಿಂಗಾಗಿ ವೀಡಿಯೋಸ್ ಇದು ಕೆಲಸ ಇತ್ತು ಅಂತ ಹೇಳಿ ಮುಗಿಸ್ಕೊಂಡು ಇವಾಗ ಸಂಜೆ ಆಯಿತು ಅಂತ ಹೇಳಿ ಮತ್ತೆ ಎದ್ದು ಬಂದಿದ್ದೀನಿ. ಸೊ ಹಾಗೆ ಮಧ್ಯಾಹ್ನ ಊಟ ಮಾಡಿದ್ವಿ, ರೊಟ್ಟಿ ಇತ್ತು, ಸೊಪ್ಪಿನ ಸಾರು ಇತ್ತು, ಮತ್ತು ಇನ್ನೇನು ವೇಸ್ಟ್ ಮಾಡೋಕ್ಕಾಗುತ್ತೋ ಅದನ್ನು ಅಂತೇಳಿ ಅದನ್ನೇ ತಿಂದ್ವಿ. ಜಯಂತ್, ನಾನು ಮತ್ತು ಸಂಪತ್ತು ಎಲ್ಲ ಊಟ ಮಾಡಿದ್ವಿ. ಸೊ ಸಂಪತ್ ನಮ್ಮ ಜಯಂತ್ ಜೊತೆನೇ ವರ್ಕ್ ಹೋಗ್ತಿರ್ತಾರಲ್ಲ, ಅವರು ಬಂದರೆ ಅವರು ನಮ್ಮ ಜೊತೆಲೇ ಊಟ ಆಗಿಬಿಡುತ್ತೆ ಹಾಗೆ. ಆ್ಯಂಡ್ ಇವಾಗ ಏನಂತಂದರೆ ಸಂಜೆ ಆಗಿದೆ ಆಲ್ರೆಡಿ. ಸೊ ಆಗಲೇ ಸ್ವಲ್ಪ ಹೊತ್ತಾಯಿತು, ಮುಖ ಎಲ್ಲ ವಾಶ್ ಮಾಡ್ಕೊಂಬಂದು ರೆಡಿಯಾಗಿದ್ದೆ. ಹಾಗಾಗಿ ಪೂಜೆ ಮಾಡ್ತೀನಿ. ಸೊ ಫಸ್ಟ್ ಪೂಜೆ ಮಾಡಿ ಆಮೇಲೆ ನೋಡಿ ಪಾತ್ರೆ ಸಮೇತ ದೊಬ್ಬಾಕಿಲ್ಲ ಗೊತ್ತಾ, ನನ್ನನ್ನು ಎಷ್ಟು ಲೇಸಿ ಅಂತ ಬೈಕೊತಿದ್ದೀನಿ. ಅಂದರೆ ಫಸ್ಟು ದೀಪ ಹಚ್ಚಿ ಆ ಕೆಲಸಗಳೆಲ್ಲ ಮುಗಿಸ್ಕೊತೀನಿ, ಇಲ್ಲ ಅಂದರೆ ನನ್ನ ಗಂಡ ಬಂದು ಸರಿಯಾಗಿ ಬೈತಾರೆ. ನೀವೆಲ್ಲ ಅಂದ್ಕೊಂಡಿದ್ದೀರಿ ತುಂಬ ಸಪೋರ್ಟ್ ಮಾಡ್ತಾರೆ, ಆಮೇಲೆ ಏನು ಅನ್ನಲ್ಲ ಹಾಗೆ ಹಿಂಗೆ ಅಂತ ಹೇಳಿ. ಬಟ್ ಮಾಡೋ ಕೆಲಸ ಮಾಡದೇ ಇದ್ದರೆ ನನಗೂ ಕೂಡ ಬೈಗಳು ಇದ್ದಿದ್ದೆ. ಸೊ ನಾನು ಕೂಡ ಬೈಸ್ಕೊತೀನಿ. ಆಮೇಲೆ ಅವ್ರು ಯಾವಾಗ ಸೂಕ್ಷ್ಮವಾಗಿ ಬೈಯೋದಕ್ಕೆ
ಸ್ಟಾರ್ಟ್ ಮಾಡ್ತಾರೆ. ಸೊ ಅವಾಗ ಸ್ವಲ್ಪ ಭಯ ಆಗ್ಬಿಡುತ್ತೆ ನನಗೆ. ಒಂದು ಸ್ವಲ್ಪ ಬೈಯೋದಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಚುರುಕಾಗ್ಬಿಡ್ತೀನಿ. ಓಕೆ ಸಿಟ್ಟು ಬಂತು ಅಂತಿದ್ದಾಗ. ಸಿಟ್ಟು ಮಾಡದೇ ಇದ್ದಾಗ ನಾನು ಭಯ ಪಡಲ್ಲ. ಬಟ್ ಯಾವಾಗ ಸ್ವಲ್ಪ ಸಿಟ್ಟು ತೋರಿಸ್ತಾರೆ ರ್ಯಾಶ್ ಆಗಿಬಿಡ್ತಾರೆ ಅಂತೇಳಿ ಭಯ ಪಡ್ತೀನಿ. ಇರಬೇಕಲ್ವಾ ಭಯ ಭಕ್ತಿ ಎಲ್ಲ ಇರಬೇಕು ಎಲ್ಲ ಸಂಬಂಧದಲ್ಲೂ. ಇಲ್ಲ ಅಂತಂದರೆ ಬೆಲೆನೇ ಇರಲ್ಲ. ಹಾಗೆ ಕೆಲವೊಮ್ಮೆ ಲೇಟಾಗಿ ಎದ್ದೇಳ್ತೀನಿ, ಅವಾಗ ಫೋರ್ಸ್ ಮಾಡ್ತಾರೆ ದಿವ್ಯಾ ಎದ್ದೇಳು ಅಂತೇಳಿ. ಬಟ್ ಯಾವಾಗ ಒಂದೇ ಒಂದು ಮಾತನ್ನೋದು, ಅತಿಯಾಗಿ ಮಾಡಬಾರ್ದು ಅಂದ್ಬಿಟ್ರೆ ಸಾಕು, ನನ್ನ ಮಗಳೇ ಪೀಸ್ ಔಟು, ಓಕೆ ಎದ್ದು ಬಿಟ್ಟಿರ್ತೀನಿ. ಸೊ ಹಿಂಗೆ ನಮ್ಮಿಬ್ಬರ ನಡುವೆ ಇರುವಂಥದ್ದು. ಸೊ ಫಸ್ಟ್ ಇವಾಗ ದೀಪ ಹಚ್ತೀನಿ. ಆಗಲೇ ನಾನು ಹೇಳ್ದಂಗೆ ಇವತ್ತು ಶನಿವಾರ ಆಗಿರೋದ್ರಿಂದ ಮತ್ತು ಪೂಜೆ ಕಂಪಲ್ಸರಿ ಇರುತ್ತೆ. ಸೊ ಪೂಜೆ ಅಂದರೆ ವೈಭವವಾಗಿ ಅಲ್ಲ, ನಿತ್ಯ ಪೂಜೆ. ಸೊ ಬೆಳಗ್ಗೆ ಮಾಡೋದಕ್ಕಾಗಲಿಲ್ಲ ಅಂತಂದರೆ ಅಟ್ಲೀಸ್ಟ್ ನಾನು ಎಕ್ಸಾಕ್ಟಾಗಿ 6ರಿಂದ 6:30 ಒಳಗಡೆ ಪೂಜೆ ಮಾಡ್ತೀನಿ. ಸೊ ಈ ಟೈಮಲ್ಲಿ ಮಾಡಿದ್ರೇ ತುಂಬ ಚೆನ್ನಾಗಿ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರನೇ ಇವಾಗ ರೆಡಿ ಮಾಡ್ಕೊತಾ ಇರೋದು. ಸೊ ಮಧ್ಯಾಹ್ನದ ಮೇಲೆ ಏನೇನಾದರೂ ಕೆಲಸ ಮಾಡಿಕೊಂಡು ಊಟ ಮಾಡಿಕೊಂಡು ಹಾಗೆ ಟೈಮ್ ವೇಸ್ಟ್ ಮಾಡಿದ್ದಂತೂ ಆಯಿತು. ಸೊ ನನಗೆ ಅರ್ಥ ಆಯಿತು ಸಂಜೆ ಒಳಗಡೆ ಇದನ್ನೆಲ್ಲ ಮುಗಿಸ್ಕೋಬೇಕು ಅಂತೇಳಿ. ಸಣ್ಣ ಪುಟ್ಟ ಕೆಲಸ ಏನಿತ್ತು ಅದನ್ನೆಲ್ಲ ಮುಗಿಸ್ಕೊಂಡಿದ್ದೆ. ಹೆಂಗೂ ಫ್ರೆಶ್ ಆಗಿದ್ದೆ. ಹಾಗೆ ಇವಾಗ ಅಂದರೆ ದೇವ್ರ ಮನೇಲಿ ಇರುವಂಥ ಹೂವೆಲ್ಲ ತೆಗೆದು ಧೂಳೆಲ್ಲ ತೆಗೆದು ಸೊ ಇವಾಗ ನಾನು ದೀಪ ಹಚ್ಚೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಪರ್ಕೆಲಿ ಏನು ಕಸ ಗಿಸ ತೆಗೆಯೋದು ಮಾಡಲ್ಲ ನಾನು, ಯಾವಾಗಲೂ ಬಟ್ಟೆನೇ ಯೂಸ್ ಮಾಡೋದು. ಆ್ಯಂಡ್ ನನ್ನ ಪೂಜೆ ಬಗ್ಗೆ ಕೆಲವೊಂದಷ್ಟು ಜನ ಕೆಲವೊಂದು ಕ್ವಶನ್ಸ್ಗಳನ್ನ ಕೇಳ್ತಾ ಇದ್ದೀರಿ, ನಾನು ಮಾಡ್ತಾ ಇರೋದು ಸರಿನೋ ತಪ್ಪೋ ಅಂತೇಳಿ. ಬಟ್ ಎಲ್ಲದಕ್ಕೂ ಕೂಡ ಉತ್ತರ ಇದೆ. ಖಂಡಿತ ನಾನು ನಿಮಗೆ ಆ ಡೌಟ್ಸ್ನೆಲ್ಲ ಕ್ಲಿಯರ್ ಮಾಡಿಬಿಟ್ಟೆ ನೆಕ್ಸ್ಟು ಶೇರ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಪಾಯಿಂಟ್ ಏನಪ್ಪ ಅಂತಂದರೆ ಈ ತೆಂಗಿನಕಾಯಿ ಫಲ ಬಿಡೋದ್ರ ಬಗ್ಗೆ ನಾನು ಇತ್ತೀಚೆಗೆ ಹೇಳ್ತಾ ಇದ್ದೀನಲ್ಲ, ಸೊ ಅದ್ರ ಬಗ್ಗೆ ಹೇಳ್ಬಿಡ್ತೀನಿ. ಸೊ ಎಷ್ಟು ದಿನಕ್ಕೊಮ್ಮೆ ಕಾಯಿ ಚೈ ಮಾಡಬೇಕು ಹಾಗೆ ಹಿಂಗೆ ಅಂತೇಳಿ. ಮುಂಚೆ ಎಲ್ಲ ಏನಂತಂದರೆ ಅಮಾವಾಸ್ಯೆಗೆ ಒಂದ್ಸರಿ ಕಾಯಿ ಚೈ ಮಾಡಿ ಪೂಜೆ ಮಾಡಬೇಕು ಹಾಗೆ ಹಿಂಗೆ ಅಂತ ಹೇಳೋರು. ಬಟ್ ಅಮ್ಮನ ಮನೆಯಲ್ಲಿ ಫಲ ಬಂದಾಗಿಂದ ನಮ್ಮಮ್ಮ ಹೇಳಿದ್ದೇನಂತಂದರೆ ಯಾವಾಗಲೂ ಒಂದೇ ಕಾಯಿ ಇರಬೇಕು. ಸೊ ಯಾವಾಗ ಅಂತಂದರೆ ಒಂದು ಒಳ್ಳೆ ದಿನ ನೋಡಿಕೊಂಡು ನಾವು ಕಾಯಿ ಇಡ್ತೀವಲ್ಲ, ಅದನ್ನು ಸುಮಾರು ದಿನಗಳು ಒಂದು 6-7 ತಿಂಗಳು ನಾವೇನಾದರೂ ಇಟ್ಟು ಪೂಜೆ ಮಾಡ್ತಾ ಇದ್ದೀವಿ, ಚೆನ್ನಾಗಿ ಪೂಜೆ ಮಾಡ್ತಾ ಇದ್ದೀವಿ ಭಕ್ತಿಯಿಂದ. ಹಾಗೆ ಪ್ರತಿ ಸರಿ ದೀಪ ಹಚ್ಚುವಾಗ ನಾನು ಇವಾಗ ಏನು ಕಾಯಿ ತೆಗೆದ್ನಲ್ಲ, ಕಾಯಿ ಎಲೆ ಸಮೇತ ತೆಗೆದು ನೀರು ಕಡಿಮೆ ಆಗಿದ್ದರೆ ನೀರು ಆಗ್ತಾ ಇದ್ದರೆ ಫಲ ಬರುತ್ತೆ ಅಂತ ಹೇಳ್ತಿದ್ರು. ಸೊ ಅದನ್ನು ಫಾಲೋ ಮಾಡಿದಾಗಿಂದ ತುಂಬ ಚೆನ್ನಾಗಿ ಅನಿಸಿದೆ. ಬಟ್ ಕೆಲವೊಬ್ಬರ ಮನೇಲಿ ಹಿಂಗಿರುತ್ತೆ. ಬಟ್ ನಾವು ಪ್ರತಿ ತಿಂಗಳು ಏನಾದರೂ ಕಾಯಿ ಚೈ ಮಾಡ್ತಾ ಇದ್ದರೆ ಫಲ ಬರೋದಕ್ಕೆ ಚಾನ್ಸ್ ಇಲ್ಲ. ಸೊ 100ರಲ್ಲಿ ಒಬ್ರಿಗೆ ಮೇ ಬಿ ಬರಬಹುದೇನೋ, ಅದು ಕೂಡ ಏನೇನೋ ಗೊತ್ತಿಲ್ಲ ನನಗದು. ಬಟ್ ನಾವು ಹೀಗೆ ಮಾಡ್ತಾ ಇರೋದು. ಸೊ ನಮ್ಮ ಅಮ್ಮನ ಮನೇಲಿ ಒಂದು ಸುಮಾರು 5 ಫಲಗಳು ಬಂದಿದ್ದು. ಆ ಫಲ ಯಾವಾಗ ಎದ್ದೇಳ್ತೋ ಆವಾಗಲೇ ತುಂಬ ಚೆನ್ನಾಗಿದ್ದು ನಮ್ಮ ಅಮ್ಮನ ಅಪ್ಪಂಗೆ. ಹಾಗೆ ನನಗೆ ಕಮೆಂಟ್ಸ್ ಕೂಡ ಮಾಡಿದರು, ಹೌದು ಸಿಸ್ಟರ್ ಫಲ ಬಂದರೆ ತುಂಬ ಒಳ್ಳೆಯದು, ನಮ್ಮ ಮನೇಲೂ ಬಂದಿದೆ, ತುಂಬ ಒಳ್ಳೇದಾಗಿದೆ ಅಂತೇಳಿ. ಸೊ ಅದೇ ಥರ ಹೌದು, ನಾನು ಕೂಡ ಬಿಲೀವ್ ಮಾಡ್ತೀನಿ ಫಲ ಬಂದರೆ ತುಂಬ ಒಳ್ಳೇದು ಅಂತೇಳಿ. ಆ ದೇವರ ಆಶೀರ್ವಾದ ಇದ್ದರೆ ಮೇ ಬಿ ನಮ್ಮ ಮನೇಲೂ ಬರಬಹುದು ಅಂತೇಳಿ ತುಂಬ ಕಾಯ್ತಾ ಇದ್ದೀನಿ. ಹಾಗೆ ಎಲ್ಲ ರೀತಿಯ ಸಿಂಪ್ಟಮ್ಸ್ ಕೂಡ ಕಾಣ್ತಾ ಇದೆ. ಮೀನ್ಸ್ ಕಾಯಿ ತುಂಬ ಬ್ಲಾಕ್ ಆಗಿದೆ, ಬೂಸ್ ಬಂದಿದೆ, ಆಮೇಲೆ ಚಿಕ್ಕದಾಗಿ ಬೇರ್ಗಳಲ್ಲೇ ಎದ್ದು ನಿಂತಿದೆ. ಇದನ್ನೆಲ್ಲ ನೋಡಿದಾಗ ಅನಿಸುತ್ತೆ ಓಕೆ ಫಲ ಬರುತ್ತೆ ಅಂತೇಳಿ. ದಯವಿಟ್ಟು ನನ್ನ ರಿಕ್ವೆಸ್ಟ್ ಏನಂತಂದರೆ ನಿಮ್ಗೆ ಏನಾದರೂ ಈ ಥರ ಎಕ್ಸ್ಪೀರಿಯನ್ಸ್ ಆಗಿದ್ರೆ ದಯವಿಟ್ಟು ಕಮೆಂಟಲ್ಲಿ ಶೇರ್ ಮಾಡ್ಕೊಳ್ಳಿ. ಫಲ ಬಂದಾದಮೇಲೆ ಯಾವ ಥರ ಒಳ್ಳೇದಾಯಿತು ಅಂತೇಳಿ. ಸೊ ಅದು ನನಗೆ ಇನ್ನಷ್ಟು ಪಾಸಿಟಿವ್ ಎನರ್ಜಿ ಕೊಡುತ್ತೆ ಅಂತ. ಸೊ ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಹಾಗೆ ಪ್ರತಿ ಶನಿವಾರ ಅಥವಾ ಪ್ರತಿ ಪೂಜೆಯಲ್ಲೂ ನಾನು ಧೂಪ ಹಾಕೋದನ್ನು ಮರೆಯಲ್ಲ, ಸಂಕಲ್ಪ ಮಾಡ್ಕೊಳ್ಳೋದು ಮರೆಯಲ್ಲ, ಇದೆರಡು. ಹಾಗೆ ಶನಿವಾರ ಮಾತ್ರ ನಾನು ದಶರಥ ಕೃತಂ ಓದೋದನ್ನು ಸ್ಟಾಪ್ ಮಾಡಲ್ಲ, ಮತ್ತು ಹನುಮಾನ್ ಚಾಲೀಸ ಕೂಡ ಸ್ಟಾಪ್ ಮಾಡಲ್ಲ. ಇದೆರಡು ನನ್ನನ್ನು ತುಂಬ ಕಾಪಾಡಿದೆ ಅಂತ ಹೇಳ್ಬೋದು. ಯಾಕಂದರೆ ಪ್ರೆಸೆಂಟ್ ನಾನಿರೋವಂಥ ಸಿಚುವೇಶನ್ ಹಾಗಿದೆ. ಹೇಳಬೇಕು ಅಂತಂದರೆ ಹೆಲ್ತಿಯಾಗಿ ಇರೋವಂಥ ಚಾನ್ಸೇ ಇಲ್ಲ ನನ್ನ ರಾಶಿಯಲ್ಲಿ. ಸೊ ಹೇಳಬೇಕು ಅಂತಂದರೆ ಇಷ್ಟೊಂದು ಇದ್ದೀನಿ ಅಂತಂದರೆ ಮೇ ಬಿ ದೇವರ ಆಶೀರ್ವಾದ. ಹಾಗೆ ನಾನೇನು ಪೂಜೆ ಪುನಸ್ಕಾರಗಳನ್ನ ಬಿಲೀವ್ ಮಾಡ್ತಾ ಇದ್ದೀನಿ, ನಡೆಸ್ಕೊಂಡು ಹೋಗ್ತಾ ಇದ್ದೀನಿ, ಅದು ಕಾಯ್ತಾ ಇದೆ ನನ್ನನ್ನು ಅಂತ ನಾನು ಖಂಡಿತ ಒಪ್ಕೊತೀನಿ. ಹಾಗೆ ಇನ್ನೊಂದು ವಿಚಾರ, ಲಾಸ್ಟ್ ಲಾಗಲ್ಲಿ ಒಬ್ಬರು ಕೇಳಿದರು, ಸಿಸ್ಟರ್ ನೀವು ಅಸ್ಟ್ರಾಲಜಿನ ನಂಬ್ತೀರಾ ಅಂತೇಳಿ. ಸೊ ಅಸ್ಟ್ರಾಲಜಿ ಅಂತ ಬಂತು ಅಂದರೆ ಸುಮಾರು ರೀತಿಯಾಗಿ ಬರುತ್ತೆ. ಪೂಜೆ ಬೇರೆ ಬರುತ್ತೆ, ಅದು ನಂಬಿಕೆ ಬಿಡಿ. ಪೂಜೆ ಅನ್ನೋದೊಂದು ನಂಬಿಕೆ ಲೀಸ್ಟಲ್ಲಿ ನಾನು ಸೇರಿಸ್ಬಿಡ್ತೀನಿ. ಆದರೆ ಅಸ್ಟ್ರಾಲಜಿ ಅಂತಂದರೆ ಜಾತಕ ಇರ್ಬೋದು, ಅಥವಾ ಗಂಡ ಹೆಂಡತಿ ಜಾತಕ ಇರ್ಬೋದು, ಅಥವಾ ಮಕ್ಕಳು ಹುಟ್ಟಿರುವಂಥ ಗಳಿಗೆ ಮೇಲೆ ಜಾತಕ ನಂಬ್ತಾರಲ್ಲ, ಸೊ ಆ ಥರ ಇರ್ಬೋದು. ಸೊ ಇಲ್ಲಿ ನಾನು ಇವಾಗ ಪ್ರೆಸೆಂಟ್ ಏನು ಮಾಡ್ತಿದ್ದೀನಿ ಅಂತಂದರೆ ಆರತಿ ಅದಾದಮೇಲೆ ಒಂದು 7 ಸರಿ ಶನೇಶ್ವರನ ನಂಬಿ ಅವ್ರನ್ನ ನೆನೆಸಿ ದೆನ್ನು ದಶರಥ ಕೃತಂ ಓದ್ತಾ ಇದ್ದೀನಿ. ದಶರಥ ಕೃತಂ ಅಂತ ನೆನೆಸ್ಕೊಳ್ಳೋಕ್ಕೆ ನನಗೆ ಒಂಥರ ಮೈಯೆಲ್ಲ ಜುಮ್ ಅನಿಸುತ್ತೆ. ಯಾಕಂದರೆ ಅಷ್ಟು ಪವರ್ಫುಲ್ ಇದೆ. ನಿಮ್ಗೆ ಏನಾದರೂ ಟೈಮ್ ಇತ್ತು ಆ್ಯಂಡ್ ತುಂಬ ಬ್ಯಾಡ್ ಲಕ್ಕಲ್ಲಿ ನೀವು ಓದಾಡ್ತಾ ಇದ್ದೀರಾ ಅಂತಂದರೆ ಒಂದೇ ಒಂದು ಸರಿ ದಶರಥ ಕೃತಂ ಬಗ್ಗೆ ತಿಳ್ಕೊಳ್ಳಿ. ನಿಮಗೆ ಏನು ತಪ್ಪು ನಡೀತಾ ಇದೆ ಏನು ಅಂತ ಹೇಳಿ ಗೊತ್ತಾಗ್ಬಿಡುತ್ತೆ. ಹಾಗೆ ಅಸ್ಟ್ರಾಲಜಿನ ನಂಬ್ತೀರಾ ಅನ್ನೋ ಕ್ವಶನ್ಗೆ ಹೌದು, ನಾನು ಜಾತಕಗಳನ್ನ, ಸಮಯಗಳನ್ನ, ಆಮೇಲೆ ಕೆಲವೊಂದಷ್ಟು ಈ ನಕ್ಷತ್ರಗಳು ಮತ್ತು ರಾಶಿ
ರಾಶಿಗಳು, ಆಮೇಲೆ ಆ ಗ್ರಹಚಾರ, ಆ ಫಲಗಳು ಇವನ್ನೆಲ್ಲ ನಂಬ್ತೀನಿ. ನಂಬೋದಕ್ಕಿಂತ ಮುಂಚೆ ನಮ್ಮದು ಲೈಫ್ ಏನಿತ್ತು, ಯಾವುದರಿಂದ ಸಫರ್ ಆಗಿದ್ವಿ, ಪ್ರತಿಯೊಂದು ಕೂಡ ಅರಿವಲ್ಲಿಟ್ಕೊಂಡೇ ಇವಾಗ ನಂಬ್ತಾ ಇರೋದು. ಹಾಗೆ ನಂಬಿದ ನಂತರ ಏನು ಬದಲಾವಣೆಗಳಾಗಿದೆ ಅದನ್ನೆಲ್ಲ ನೋಡಿಕೊಂಡೇ ಇಷ್ಟು ಗಟ್ಟಿಯಾಗಿರೋದು. ಸೊ ನೋಡಿ, ದಶರಥಂ ಕೃತಂ ಆಯಿತು. ಇವಾಗ ಹನುಮಾನ್ ಚಾಲೀಸ ಓದ್ತಾ ಇದ್ದೀನಿ. ಹಾಗೆ ಹನುಮಾನ್ ಚಾಲೀಸ ಓದುವಾಗ ನನ್ನ ಮಕ್ಕಳನ್ನ ಕೂಡ ನಾನು ಕರಿತೀನಿ, ಅಥವಾ ಅವ್ರು ಬರಲಿಲ್ಲ ಅಂತಂದರೆ ನಾನು ಹೇಳ್ತಾ ಇರ್ತೀನಿ. ಹಾಗೆ ಇವಾಗ ಮಿಂಚು ಎದ್ದಿದ್ದಾಳೆ ಅಂತ ಹೇಳಿ ಅವಳನ್ನು ಕೂಡ ಕರ್ಕೊಂಬಂದು ಕೂರಿಸ್ಕೊಂಡು ಹೇಳ್ತಾ ಇದ್ದೀನಿ. ಸೊ ನನಗೆ ಡಿಸ್ಟರ್ಬೆನ್ಸ್ ಏನು ಮಾಡಲ್ಲ ನಮ್ಮ ಪುಟಾಣಿ. ಹಾಗೆ ತೀರ ಮೂಢನಂಬಿಕೆಗಳನ್ನ ನಂಬಲ್ಲ. ಹಾಗೆ ಪರ್ಟಿಕ್ಯುಲರ್ ಆಗಿ ಇದೇ ಹಿಂಗೆ ಆಗುತ್ತೆ, ಇದರಿಂದನೇ ಆಯಿತು ಅನ್ನೋದನ್ನ ನಂಬಲ್ಲ. ಸೊ ನಾವೇನು ಮಾಡ್ತಿರ್ತೀವೋ ಆ ಒಂದು ಕೆಲಸದ ಮೇಲೆ ಕರ್ಮ ಫಲದಾತ ಒಬ್ಬನು ಇರ್ತಾನೆ, ಕಾಯ್ತಾ ಇರ್ತಾನೆ, ಅವ್ನು ಕ್ಯಾಲ್ಕುಲೇಷನ್ ಮಾಡ್ಕೊತಿರ್ತಾನೆ. ಆ ಕ್ಯಾಲ್ಕುಲೇಷನ್ ಪ್ರಕಾರ ನಮಗೆ ರಿಸಲ್ಟ್ ಬರ್ತಿರುತ್ತೆ ಅನ್ನೋದೊಂದು ತುಂಬ ಬಿಲೀವ್ ಮಾಡ್ತೀನಿ ಫ್ರೆಂಡ್ಸ್. ಯಾಕಂದರೆ ನನ್ನ ಜೀವನದಲ್ಲಿ ನಡೆದಂಥ ಘಟನೆಗಳೇ ಸಾಕ್ಷಿ. ಅದಕ್ಕೆ ಸ್ವತಃ ಸಾಕ್ಷಿಗಳನ್ನು ನಾನು ಅನುಭವಿಸಿದ ನಂತರ ಕೂಡ ನಾನು ಬಿಲೀವ್ ಮಾಡಿಲ್ಲ ಅಂತಂದರೆ ನನ್ನಷ್ಟು ಮೂರ್ಖಳ ಯಾರಿಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ. ಸೊ ನಿಜ ಅನ್ಸುತ್ತಾ? ನಿಜ ಅನಿಸಿದ್ರೆ ಖಂಡಿತ ಒಂದೇ ಒಂದು ಕಮೆಂಟ್ ಮಾಡಿ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ನಾನು ಕೆಲಸಗಳೆಲ್ಲ ಮಾಡ್ಕೊಳ್ಳೋವಾಗ, ಚಿಕ್ಕ ಪುಟ್ಟ ಕೆಲಸಗಳು ಮಾಡ್ಕೊಳ್ಳೋವಾಗ ಮಿಂಚು ಎದ್ಬಿಟ್ಟಿರ್ತಾಳೆ. ಇನ್ನೇನು ಆ ಕೆಲಸಗಳನ್ನ ಅವಾಯ್ಡ್ ಮಾಡೋದಕ್ಕಂತೂ ಆಗಲ್ಲ. ಅವಳನ್ನು ಕೂಡ ಜೊತೆ ಕೂರಿಸ್ಕೊಂಡಾಗಲಿ ಅಥವಾ ಜೊತೆಗೆ ಎತ್ಕೊಂಡಾಗಲಿ ಮಾಡೋದಕ್ಕೆ ತುಂಬ ಖುಷಿಯಾಗುತ್ತೆ ನನಗೆ. ಹಾಗೆ ಇವಾಗ ಪೂಜೆ ಮಾಡಿ ಬಂದಿದ್ದಾಯಿತು. ಸೊ ಪೂಜೆ ಮಾಡಿ ಧೂಪ ಹಾಕಿದ್ದೀನಿ. ಮನೆಯೆಲ್ಲ ಧೂಪದಿಂದ ಒಂಥರ ಸ್ಮೆಲ್, ಪಾಸಿಟಿವ್ ವೈಬ್ರೇಷನ್ ಬರ್ತಾ ಇರುತ್ತೆ. ಇಲ್ಲಿ ಮಿಂಚುನ ಎತ್ಕೊಂಡು ನಾನು ಸಾಮಾನುಗಳೆಲ್ಲ ದಬ್ಬಾಕ್ತಾ ಇದ್ದೀನಿ. ಒಂಥರ ಫನಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಇನ್ನೇನು ಕಾಲು ಕೈ ಸ್ವಲ್ಪ ಜಾಸ್ತಿ ನೋವಾಗುತ್ತೆ, ಸಹಿಸ್ಕೋಬೇಕು. ನಂತರ ಯಾವುದು ಟ್ರೈ ಮಾಡುವಾಗಿದ್ರೆ ಮಾಡಿ. ಸ್ವಲ್ಪ ಪೇನ್ ಜಾಸ್ತಿ ಬರುತ್ತೆ, ಬಾಡಿ ಪೇನ್ಸು. ಹಾಗಾಗಿ ಸ್ವಲ್ಪ ಅರ್ಧ ದಬ್ಬಾಕೋದು, ಹಾಗೆ ಅರ್ಧ ಅವಳನ್ನ ಬಿಡೋದು, ಆಟ ಆಡೋದು, ಹೀಗೆಲ್ಲ ಮಾಡ್ತಿರ್ತೀನಿ. ಸೊ ಫ್ರೆಂಡ್ಸ್, ಲಾಸ್ಟ್ ಒಂದು ಲಾಗ್ ನಾವೇನು ಶೇರ್ ಮಾಡ್ಕೊಂಡ್ವಿ, ಲವ್ ಸ್ಟೋರಿ, ಒಂದು ನಮ್ಮದು ಕತೆ. ಆ್ಯಕ್ಚುಲಿ ತುಂಬ ಜನ ಅಂದ್ಕೊಂಡಿರೋದು ಲವ್ ಸ್ಟೋರಿ ಅಂತೇಳಿ. ಸೊ ನೀವು ಮತ್ತೊಮ್ಮೆ ನೋಡಬೇಕಾಗಿ ವಿನಂತಿ. ನಾಟ್ ಓನ್ಲಿ ಲವ್ ಸ್ಟೋರಿ, ಆ್ಯಕ್ಚುಲಿ ಲವ್ ಮಾಡಿದ್ದು ಹೇಗೆ, ಮತ್ತು ಬ್ರೇಕಪ್ ಆಗಿದ್ದು ಹೇಗೆ, ದೆನ್ ಮದುವೆ ಯಾಕೆ ಆದ್ವಿ, ಆ್ಯಂಡ್ ಮದುವೆ ಆದಮೇಲೆ ಗಂಡ ಹೆಂಡತಿಯಾಗಿ ನಾವೇನು ತಿಳ್ಕೊಬೇಕು ಅನ್ನೋದಿದೆ ಆ ಒಂದು ವಿಡಿಯೋದಲ್ಲಿ. ಸೊ ತುಂಬ ಖುಷಿಯಾಗಿದೆ ಗೊತ್ತಾ, ಕಮೆಂಟ್ಸ್, ಲಾಟ್ ಆಫ್ ಕಮೆಂಟ್ಸ್, ಎಷ್ಟು ಕಮೆಂಟ್ಸ್ಗಳು ಆ್ಯಂಡ್ ಎಷ್ಟು ಒಳ್ಳೆಯ ಒಂದು ರೆಸ್ಪಾನ್ಸ್ ಬಂದಿದೆ ಅದಕ್ಕೆ ಅಂತಂದರೆ ಅದೇನೋ ಗೊತ್ತಿಲ್ಲ. ಮಾತಾಡ್ತಾ ನಾವಿಬ್ಬರು ಏನು ಅಂದ್ಕೊಂಡಿದ್ದೀವಿ ಅದನ್ನು ಶೇರ್ ಮಾಡಿದ್ವಿ. ಬಟ್ ನಾವು ಶೇರ್ ಮಾಡಿದ್ದು ತುಂಬ ಲಿಟ್ಲ್ ಬಿಟ್, ಸಖತ್ತು ಚಿಕ್ಕ ಒಂದು ವಿಚಾರನ ನನ್ನ ಜೊತೆ ಶೇರ್ ಮಾಡ್ಕೊಂಡಿದ್ದು. ಅದರಿಂದ ಇನ್ನಷ್ಟು ಇದೆ, ಬಟ್ ಅದನ್ನೆಲ್ಲ ವಿವರಿಸೋಕ್ಕಂತೂ ಆಗಲ್ಲ. ಬಟ್ ನಾವು ಶೇರ್ ಮಾಡ್ಕೊಂಡಿದ್ದಕ್ಕೆ ನೀವು ಸ್ವೀಕಾರ ಮಾಡಿದಂಥ ರೀತಿ ನೋಡಿ ನಮ್ಮಿಬ್ರಿಗೂ ತುಂಬ ಖುಷಿ ಆಯಿತು. ನಮ್ಮಿಬ್ಬರು ಅಷ್ಟೇ ಅಲ್ಲ, ಫ್ಯಾಮಿಲಿಗೆಲ್ಲ ಖುಷಿ ಆಗಿದೆ. ಆ್ಯಂಡ್ ಥ್ಯಾಂಕ್ಸ್ ಒನ್ಸ್ ಅಗೇನ್ ಯಾರ್ಯಾರೆಲ್ಲ ಕಮೆಂಟ್ ಮಾಡಿದ್ರಿ, ಯಾರ್ಯಾರೆಲ್ಲ ಇಷ್ಟಪಟ್ರಿ ಅಂತೇಳಿ. ಬಟ್ ಅದರಲ್ಲಿ ಇನ್ನೊಂದು ಕೇಳಿದ್ದೀರಿ ಅಂದರೆ ನಮ್ಮ ಅತ್ತೆ ಮನೆಯವರು ಯಾವಾಗ ನಮ್ಮನ್ನು ಬಿಟ್ಕೊಂಡ್ರು ಅಂತೇಳಿ. ಸೊ ಫ್ರೆಂಡ್ಸ್, ಆ್ಯಕ್ಚುಲಿ ಮದುವೆಗೆ ಅತ್ತೆ ಮಾವ ಅವ್ರು ಯಾರೂ ಬಂದಿಲ್ಲ, ಜಯಂತ್ ಕಡೆಯಿಂದ ಯಾರೂ ಬಂದಿಲ್ಲ, ಫ್ರೆಂಡ್ಸ್ ಬಿಟ್ಟು. ಸೊ ಫ್ರೆಂಡ್ಸ್ ಅವರು ಇವರೆಲ್ಲ ಬಂದಿದ್ದರು. ಆದರೆ ನಮ್ಮ ಅತ್ತೆ ನಮ್ಮ ಮಾವಂಗೆ ಮದುವೆ ಅದಾದಮೇಲೆ ದ್ವೇಷ ಅನ್ನೋದೇನಿರಲಿಲ್ಲ. ಸೊ ಅವ್ರನ್ನ ನಾವು ಸಿಟ್ಟು ಮಾಡಬೇಕು, ಅವ್ರನ್ನ ಮನೆಗೆ ಸೇರಿಸ್ಬಾರ್ದು, ಆ ಥರದ್ದೇನು ಇರಲಿಲ್ಲ ಅವ್ರ ಮನಸ್ಸಲ್ಲೇ ಆಗಿರಲಿ, ಒಂದು ಟ್ರೀಟಿಂಗಲ್ಲಾಗಿರ್ಬೋದು. ಸೊ ಮನೆಗೆ ಇನ್ನೇನು ಹೋಗಿರಲಿಲ್ಲ ಅಷ್ಟೇ, ನಾವು ಬೇಗ ಹೋಗಲಿಲ್ಲ. ಸೊ ಯಾವಾಗ ಹೋಗಿದ್ದು ಅಂತಂದರೆ 1 ವರ್ಷ, ಮೇ ಬಿ 1 ವರ್ಷ, 1.5 ವರ್ಷ ಆಗಿತ್ತು ಅನ್ಸುತ್ತೆ. ನಮ್ಮ ದೊಡ್ಡ ಮಗ ಹುಟ್ಟಿದ್ದ. ನಮ್ಮ ದೊಡ್ಡ ಮಗ ಹುಟ್ಟಿದ್ದು ಎಕ್ಸಾಕ್ಟ್ ನಮ್ಮದು ಆ್ಯನಿವರ್ಸರಿ ಆಗಿ 1 ವಾರಕ್ಕೆ. ಸೊ ಸ್ವಲ್ಪ ಅರ್ಲಿ, ಪ್ರೀ ಮೆಚೂರ್ ಅಲ್ವಾ, ಇನ್ನೂ 1 ತಿಂಗಳಾಗಿ ಹುಟ್ಟಬೇಕಿತ್ತು. ಸೊ ಬೇಗ ಹುಟ್ಟಿದ, ಹಾಗಾಗಿ ಆ ಥರ ಡೇಟ್ ಬಂತು. ಬಿಟ್ಟರೆ ಇನ್ನೇನಿಲ್ಲ. ನಮ್ಮ ದೊಡ್ಡ ಮಗನಿಗೆ ಸುಮಾರು ಒಂದು 5 ತಿಂಗಳಿತ್ತು ಅಂತ ಅನ್ಕೊತೀನಿ. ಆವಾಗ ಹೋಗಿದ್ದು ಫಸ್ಟ್ ಟೈಮ್. ನನ್ನ ಮದುವೆ ಆದಮೇಲೆ ನಮ್ಮ ಅತ್ತೆ ಮನೆಗೆ ಹೋಗಿದ್ದು 1.5 ವರ್ಷಕ್ಕೆ. ಅಲ್ಲಿವರೆಗೂ ಯಾರೂ ಬರಬೇಡಿ ಅಂತಂದಿಲ್ಲ, ಏನಿಲ್ಲ, ಜಸ್ಟ್ ನಾವೇ ಹೋಗಿರಲಿಲ್ಲ ಅಷ್ಟೇ. ಬಿಟ್ಟರೆ ಯಾವುದೇ ರೀತಿಯಾಗಿ ದ್ವೇಷ ಅದು ಇದು ಎಂಥದ್ದು ಇಲ್ಲ. ತುಂಬ ಚೆನ್ನಾಗೇ ಮಾತಾಡಿಸ್ತಾ ಇದ್ರು. ಆ್ಯಂಡ್ ಅದಾದಮೇಲೆ ಕೆಲವೊಂದಷ್ಟು ಕೆಲಸಗಳಿಂದ, ಅಂದರೆ ನಮ್ಮ ಜೀವನದಲ್ಲಿ ಆಗಿರುವಂಥದ್ರಿಂದ ಬೇಜಾರಾಯ್ತು ಅವ್ರಿಗೆ, ಸ್ವಲ್ಪ ದೂರ ಕೂಡ ಇಟ್ಟಿದ್ರು. ಹಾಗೆ ಮತ್ತೆ ಅದನ್ನು ತಿಳ್ಕೊಂಡ್ವಲ್ಲ, ಮೀನ್ಸ್ ಅದನ್ನೆಲ್ಲ ಫೇಸ್ ಮಾಡಿ ಹೊರಗೆ ಬರೋದಕ್ಕೆ ಒಂದು ಸರ್ಕಸ್ ಮಾಡಿದ್ವಲ್ಲ. ಸೊ ಅಲ್ಲಿ ನಮ್ಮ ಫ್ಯಾಮಿಲಿ, ಅಂದರೆ ನನ್ನ ಗಂಡನ ಮನೆ ಫ್ಯಾಮಿಲಿಗೆ ಇನ್ನಷ್ಟು ಇಷ್ಟ ಆಗಿದ್ದು ನಾವು ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ನನಗೆ ಮನಸ್ಥಿತಿ ಗೊತ್ತಿರೋದು ನಮ್ಮ ಅತ್ತೆದು ಮಾತ್ರ. ನಮ್ಮ ಅತ್ತೆ ಮಾತ್ರ ನಮ್ಮನ್ನು ಸಂಪೂರ್ಣವಾಗಿ ಇಷ್ಟಪಡ್ತಾರೆ, ಅದೊಂದು ಗೊತ್ತು. ಬಿಟ್ಟರೆ ಬೇರೆ ಎಲ್ಲ ಹೆಂಗೆ ಯೋಚನೆ ಮಾಡ್ತಾರೆ ನನಗೆ ಗೊತ್ತಿರಲ್ವಲ್ಲ. ಬಟ್ ನಮ್ಗೆ ತುಂಬ ಖುಷಿ ಇದೆ, ಅತ್ತೆ ಮನೆ ವಿಚಾರದಲ್ಲಿ ತುಂಬ ಖುಷಿ ಇದೆ. ಅಷ್ಟು ದ್ವೇಷ ಏನಿಲ್ಲ, ಆರಾಮಾಗಿ ನಮ್ಮನ್ನು ಒಪ್ಕೊಂಡ್ರು, ಬೇಗ ಅವನೇ ಒಪ್ಕೊಂಡ್ರು. ಮಿಂಚುನ ಮುದ್ದಾಡ್ತಾ ಕುಂಕುಮ ಎಲ್ಲ ಸ್ಟಿಕ್ಕರ್ ಎಲ್ಲ ಹೋಗ್ಬಿಟ್ಟಿದೆ ಅಲ್ಲ. ಇಲ್ಲಿ ನೋಡಿ, ಹಾಲು ಕುಡಿಸಿ ಇವಾಗ ಹಾಕೊಂಡು ಕೂತ್ಕೊಂಡಿದ್ದೀನಿ. ಫುಲ್ ಆಟ ಆಡ್ತಿದ್ದಾಳೆ. ಚಿಟ್ಟಿಗೆ ಹಾಗೆ ಹೋಮ್ವರ್ಕ್ ಮಾಡಿಸ್ತಾ ಇದ್ದೀನಿ. ಆ್ಯಂಡ್ ಮಿಂಚು ಪಾತ್ರೆ ಪೂರ್ತಿ ದಬ್ಬಕ್ಕಾಗಲಿಲ್ಲ, ಇನ್ನೊಂದು ಸ್ವಲ್ಪ ಉಳಿತು. ಹಾಗೆ ಜಯಂತ್ ಬರ್ತಾ ಇದ್ದಾರೆ. ಜಯಂತ್ ಹರಿಹರ ಹೋಗಿದ್ದಾರೆ ಅಮ್ಮ ಮನೆಗೆ, ಅವ್ರ ಅಮ್ಮರ ಮನೆಗೆ ಹೋಗಿದ್ದಾರೆ. ಸೊ ಅತ್ತೆ ಮನೆಗೆ, ಅತ್ತೆ ಸ್ಪೆಷಲ್ ಆಗಿ ನಮಗೋಸ್ಕರ ಏನೋ ಕೊಟ್ಟು ಕಳಿಸ್ತಿದ್ದಾರೆ. ಸೊ ಬಂದ ತಕ್ಷಣ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಏನು ಕೊಟ್ಟು ಕಳಿಸ್ತಿದ್ದಾರೆ ಇವತ್ತು ಅಂತೇಳಿ. ಸೊ ತುಂಬ ಚಳಿ ಆಗ್ತಾ ಇದೆ ಹೊರಗಡೆ. ಚಿಟ್ಟಿ ಹೋಮ್ವರ್ಕ್ ಬರ್ಕೊಂತ ಇದ್ದ, ಅವನಿಗೂ ಕೂಡ ಹೋಮ್ವರ್ಕ್ ಬರ್ಕೊಂಡು ಸುಸ್ತಾಗಿದೆ ಅಂತ ಗೊತ್ತಾಯ್ತು. ಅದಕ್ಕೆ ಇವಾಗ ಇರೋದು ನಾನು, ಮಿಂಚು,
ಚಿಟ್ಟಿ ಅಷ್ಟೇ. ಅವನಿಗೂ ನನಗೂ ಇಬ್ರಿಗೂ ಸೇರಿ ಹಾಲು ಕಾಯಿಸ್ಕೊಂಡಿದ್ದೀನಿ. ಸೊ ನೋಡಿ, ಅವನದು ನಂದು ಕಪ್ ಇದೆ 2. ಸೊ ಹಾ ಎಷ್ಟು ಚೆನ್ನಾಗಿ ಶೂಟ್ ಮಾಡ್ತಾನೆ ನೋಡಿ. ಸರಿ ಸಾಕು, ಬಾ ಹಾಲು ತಗೋ. ಆ್ಯಂಡ್ ಸುಮಾರು ಹೊತ್ತು ಆದಮೇಲೆ ಇವಾಗ ಜಯಂತ್ ಬಂದರು. ಸೊ ಬರೋವಾಗ ಮಿಟ್ಟುನು ಕೂಡ ಕರ್ಕೊಂಬಂದರು. ಬಂದ ತಕ್ಷಣ ಹೆಂಗೆ ಆಟ ಆಡ್ತಿದ್ದಾರೆ ನೋಡಿ. ಅವಳಿಗಂತೂ ಸಖತ್ ಮಿಸ್ ಮಾಡ್ಕೊತಿದ್ಲು ಅಂತ ಅನ್ಕೊತೀನಿ. ತಂಗಿ ಜೊತೆ ಅಣ್ಣನ ಜೊತೆ ಬಂದು ಫುಲ್ ಆಟ ಆಡ್ತಾಯಿದ್ಲು. ಅಲ್ಲಿ ಸ್ವಲ್ಪ ಹೊತ್ತು ಸಪ್ಪೆ ಕೂತ್ಕೊಂಡಿದ್ಲಂತೆ. ಆಮೇಲೆ ಅಮ್ಮನ ಜೊತೆ ಮಾತಾಡೋದು, ಅಪ್ಪನ ಜೊತೆ ಮಾತಾಡೋದು ಹಿಂಗೆಲ್ಲ ಮಾಡಿದ್ದಾಳೆ. ಸೊ ಅವರಪ್ಪ ಬಂದಿದ್ದ ತಕ್ಷಣ ಬಂದುಬಿಟ್ಟಿದ್ದಾಳೆ. ಸೊ ಇವಾಗ ಅವರಪ್ಪ ಕೂಡ ಡ್ರೆಸ್ ಚೇಂಜ್ ಮಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಿದ್ದಾರೆ. ಹಾಗೆ ಮಿಂಚು ನೋಡ್ತಿದ್ದೀರಾ, ಅವರಪ್ಪ ನೋಡಿದ ತಕ್ಷಣ ಹೆಂಗೆ ಮಾಡಿದ್ರೆ ಗೊತ್ತಾ, ಆ್ಯಕ್ಷನ್ಸ್ ಎಲ್ಲ ಸ್ಟಾರ್ಟ್ ಮಾಡಿ ತಾನು ಹೋಗಬೇಕು ಅನ್ನೋಷ್ಟು ಚಡಪಡಿಸ್ತಿರ್ತಾಳೆ. ಆ್ಯಂಡ್ ನಾನು ಮಾತಾಡ್ಸಿದ ತಕ್ಷಣ ನನ್ನನ್ನು ನೋಡಿ ನಕ್ಕೊಂತ ಸ್ಮೈಲ್ ಮಾಡ್ತಾಳೆ. ಸೊ ಅತ್ತೆ ಏನೋ ಕೊಟ್ಟು ಕಳಿಸ್ತಿದ್ದಾರೆ ಅಂತಂದಲ್ಲ, ಇದೆ ಹೋಳಿಗೆ ಕೊಟ್ಟು ಕಳಿಸಿದ್ದಾರೆ. ಸೊ ನಿನ್ನೆ ಅಜ್ಜಿ ಹಬ್ಬ ಮಾಡಿದ್ರಂತೆ ಅತ್ತೆ ಮನೆಯಲ್ಲಿ. ನಾವು ಯಾರೂ ಹೋಗಿಲ್ಲ, ನಿನ್ನೆ ಹೋಗಿಲ್ಲ. ಹಾಗೆ ನಿನ್ನೆ ದೇವ್ರಿಗೆ ಮಾಡಿರೋದು ಕೊಟ್ಟು ಕಳಿಸ್ಬಾರ್ದು ಅಂತೇಳಿ ಮತ್ತೆ ಇವತ್ತು ಬೇಳೆ ಹಾಕಿ ಹೋಳಿಗೆ ಮಾಡಿ ಕೊಟ್ಟು ಕಳಿಸಿದ್ದಾರೆ. ಸೊ ನೋಡಿ, ನಮ್ಮ ಅತ್ತೆ ಅಂದರೆ ಹಿಂಗೆ ತುಂಬ ಅಂದರೆ ತುಂಬ ಕೇರ್. ಈ ಥರ ಸಣ್ಣ ಮಕ್ಕಳು ಥರ. ಯಾಕಷ್ಟು ಸ್ಟ್ರೆಸ್ ತೊಗೊತೀರ ನೀವು, ಮಾಡಿ ಕಳಿಸ್ಬೇಡಿ ಅಂತ ಅಂದ್ರೂ ಅದರಲ್ಲೇನೈತೆ ಬಿಡವ ಅಂತ ಹೇಳಿ ಹಂಗೆ ಕಳಿಸ್ಬಿಡ್ತಾರೆ. ಪಟ ಕೆಲಸ ನಮ್ಮ ಅತ್ತೆದು. ನಾನಂತೂ ತುಂಬ ಕಲಿಯೋದಿದೆ ಅವರಿಂದ. ಬಟ್ ಅಡುಗೆ ಎಷ್ಟು ಚೆನ್ನಾಗಿ ಮಾಡ್ತಾರೆ ಗೊತ್ತಾ. ನಮ್ಮ ಅತ್ತೆ ಮಾಡಿದ ಸೊಪ್ಪು ಸಾರು, ಆಮೇಲೆ ಚಿಕನ್ ಸಾರು ತಿನ್ಬೇಕಂದ್ರೆ ನಂಗೆ ತುಂಬ ಇಷ್ಟ. ಆ್ಯಂಡ್ ನಾನು ಏನಾದರೂ ಆ ಥರ ಇಷ್ಟಪಟ್ಟು ತಿಂತೀನಿ ಅಂತಂದರೆ ಅದನ್ನು ಸಡನ್ನಾಗಿ ಮಾಡಿಕೊಡ್ತಾರೆ ನಮ್ಮ ಅತ್ತೆ ಮನೆಗೆ ಹೋದಾಗ. ಅಥವಾ ನಾನು ಏನಾದರೂ ಕೆಲವೊಂದು ಇಷ್ಟಪಡ್ತಿರ್ತೀನಲ್ಲ, ಈ ಹಪ್ಪಳ ಸಂಡಿಗೆ ಎಲ್ಲ ತುಂಬ ಇಷ್ಟ ಮಾಡಿದಾಗೆಲ್ಲ ನನ್ನ ಗಂಡಂಗೆ ಬೈದು ಕೊಟ್ಟು ಕಳಿಸ್ತಾರೆ. ಯಾಕಂದರೆ ನನ್ನ ಗಂಡ ಸ್ವಲ್ಪ ತರೋಕ್ಕೆ ಹೇಟ್ ಮಾಡ್ತಿರ್ತಾರೆ. ಬಿಡಮ್ಮ ಏನು ಕೊಟ್ಟು ಕಳಿಸ್ತೀಯಾ ಅಂತೇಳಿ. ಬಟ್ ಅವರು ನೀನು ತಿನ್ನಲಿಲ್ಲ ಅಂದ್ರೂ ಪರವಾಗಿಲ್ಲ, ಅವಳು ತಿಂತಾಳೆ, ದಿವ್ಯ ತಿಂತಾಳೆ, ತಗೊಂಡು ಹೋಗು ಅಂತೇಳಿ ಕೊಟ್ಟು ಕಳಿಸ್ತಾರೆ. ಸೊ ಹಾಗೆ ಇವಾಗ ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ವಿ. ಊಟ ಮಾಡಿದ್ದಾದಮೇಲೆ ನಾನು ತೆಗೆದಿಕ್ತೀನಿ ಬಾ ಅಂತಂದ್ರೂ ಜಯಂತ್ ಬಂದಿಲ್ಲ. ಯಾಕೆ ಗೊತ್ತಾ, ಸೊ ಅವ್ರಿಗೆ ಕೆಲಸ ಮಾಡೋದು ಈಸಿ ಅಂತೆ, ಬಟ್ ಮಕ್ಕಳನ್ನ ಇಟ್ಕೊಳ್ಳೋದು ತುಂಬ ಕಷ್ಟ ಅಂತೆ. ಅದರಲ್ಲೂ ನಾವು ಊಟ ಮಾಡೋಂಥ ಟೈಮಲ್ಲಿ ಮಿಂಚು ತುಂಬ ಗಲಾಟೆ ಮಾಡ್ತಿರ್ತಾಳೆ. ಸೊ ಅದಕ್ಕೆ ಅವ್ರು ಏನು ಮಾಡ್ತಾರೆ ಅಂದರೆ, ಫಸ್ಟು ನೀನು ಊಟ ಮಾಡಿ ಎದ್ದೋಗಮ್ಮ ತಾಯಿ, ನಾನು ನೋಡ್ಕೊತೀನಿ ಇದನ್ನೆಲ್ಲ, ನೀನು ದಯವಿಟ್ಟು ಈ ಗಲಾಟೆ ಆಗಬಾರ್ದು ನನಗೆ ಅಂತೆಲ್ಲ ಕಿರ್ಸ್ಕೊತಿರ್ತಾರೆ. ಸೊ ನಂದಿನೇನಂತಂದರೆ, ಊಟ ಮಾಡಿ ಮಕ್ಕಳನ್ನ ಆಟ ಆಡಿಸಿ ಸ್ವಲ್ಪ ಹೊತ್ತು ಅವ್ರಿಗೆ ಒಂದು ಸ್ವಲ್ಪ ಫನ್ ಟೈಮ್ ಥರ ಟೈಮ್ ಕೊಟ್ಟು ಹೋಗಿ ಮಲ್ಕೊಳ್ಳೋದಷ್ಟೇ. ಅದಾದಮೇಲೆ ಅವ್ರನ್ನ ಯಾವಾಗ ಮಲಗಿಸ್ತೀನಿ, ದೆನ್ ಅದು ಸಣ್ಣ ಪುಟ್ಟ ತಕ್ಕೊಳ್ಳೋದು ಇಟ್ಕೊಳ್ಳೋದು ಅದೆಲ್ಲ ಕೆಲಸ ಕೊಂತಾ ಇರ್ತೀನಿ. ಹೀಗೆ ನಮ್ಮದು ಇಡೀ ದಿನಚರಿ ಹೋಗ್ತಾ ಇರುತ್ತೆ. ಸೊ ಇದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಹಾಗೆ ನೀವು ಕೂಡ ಇಷ್ಟಪಟ್ಟು ನೋಡ್ತಾ ಇರೋದು ಇನ್ನಷ್ಟು ಖುಷಿ ಆಗುತ್ತೆ. ಸೊ ಫ್ರೆಂಡ್ಸ್ ನೋಡಿ, ಇವಾಗ ಏನಂದರೆ ಅಮ್ಮ ನಾವು ಡ್ಯಾನ್ಸ್ ಮಾಡ್ತೀವಿ ಅಂತ ಹೇಳಿ ಇಬ್ಬರು ಅಂದಿದ್ದಕ್ಕೆ ಕ್ಯಾಮ್ರಾ ಜೋರಾಗಿ ಅಂದರೆ ಮುಂದ್ಗಡೆ ಇಟ್ಟು ಇವಾಗ ಬನ್ನಿ ಡ್ಯಾನ್ಸ್ ಮಾಡಿ ಅಂತ ಹೇಳಿ ಕರಿತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಮಲ್ಕೊಂಡ್ಬಿಟ್ರೆ ಇಡೀ ದಿನದ ಕತೆ ಇದಿಷ್ಟು. ಬಟ್ ನಮ್ಮ ಮಿಂಚು ಬೇಗ ಮಲಗ್ತಾ ಇಲ್ಲ, ತುಂಬ ಲೇಟಾಗಿ ಮಲಗ್ತಿದ್ದಾಳೆ. ಸೊ ಅದು ತುಂಬ ಪ್ರಾಬ್ಲಮ್ ಆಗ್ತಿರೋದು. ಐ ಹೋಪ್ ಈ ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಹ್ಯಾವ್ ಎ ನೈಸ್ ಡೇ.